ರಾಜ್ಯ ರಾಜಕಾರಣದಲ್ಲಿ ಹೈ ಪ್ರೊಫೈಲ್ ಹೈ ವೋಲ್ಟೇಜ್ ಅಂತಾನೆ ಕರೆಸಿಕೊಳ್ಳುವ ಖಾತೆ ಅಂದ್ರೆ ಅದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಕೋಟಿ ಕೋಟಿ ಬಜೆಟ್, ಜಾಗತಿಕ ಮಟ್ಟದ ಗುರುತು, ಅಧಿಕಾರದ ಅತಿ ದೊಡ್ಡ ಕೇಂದ್ರ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಖಾತೆಯನ್ನ ಹೊರಲು ನಾಯಕರು ಒಲ್ಲೆ ಅಂತಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಬೇಡದ ಖಾತೆ ಆಯ್ತಾ ಬೆಂಗಳೂರು ಅಭಿವೃದ್ಧಿ? ಪ್ರಬಲ ಖಾತೆಯನ್ನೇ ಬೇಡ ಎಂದಿದ್ದಕ್ಕೆ ಕೃಷ್ಣ ಬೈರೇಗೌಡ. ಯಾವಾಗಲೂ ಸಚಿವ ಸಂಪುಟ ರಚನೆಯಾಗುವಾಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇತ್ತು. ಹಳೆ ಮೈಸೂರು ಭಾಗದ ನಾಯಕರಾಗಲಿ ಅಥವಾ ಬೆಂಗಳೂರಿನ ಪ್ರಭಾವಿ ಸಚಿವರಾಗಲಿ ಈ ಖಾತೆಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ರು. ಆದರೆ ಸದ್ಯದ ಪರಿಸ್ಥಿತಿಯೇ ಬೇರೆ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟರೂ ಸಚಿವ ಕೃಷ್ಣ ಬೈರೇಗೌಡ ಒಲ್ಲೆ ಎಂದಿದ್ದಾರೆ. ಹೌದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಕ್ಕರೂ ಕೃಷ್ಣ ಬೈರೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಖಾತೆ ನೀಡಿಲ್ಲ ಅಂತ ತಮ್ಮ ಆಪ್ತರ ಮುಂದೆ ಕೃಷ್ಣ ಬೈರೇಗೌಡ ಬೇಸರ ವ್ಯಕ್ತಪಡಿಸಿಕೊಂಡಿದ್ದಾರೆ. ಬಿಡಿಎ, ಬಿಎಂಆರ್ಸಿಎಲ್ ಹಾಗೂ ಬೆಂಗಳೂರು ಪ್ಲಾನಿಂಗ್ ನೀಡಿಲ್ಲ ಅಂತ ಗರಂ ಆಗಿದ್ದಾರಂತೆ. ಅಷ್ಟೇ ಅಲ್ಲ, ನನಗೆ ಕಂದಾಯ ಇಲಾಖೆಯ ಸಾಕಿತ್ತು ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಎನ್ನಲಾಗಿದೆ. ಇದಿಷ್ಟೇ ಅಲ್ಲ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಸಾಲು ಸಾಲು ಸವಾಲುಗಳಿವೆ. ಟ್ರಾಫಿಕ್ ಸಮಸ್ಯೆ, ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವ ವಾಹನ ದಟ್ಟಣೆ, ಮುಗಿಯದ ಮೆಟ್ರೋ ಕಾಮಗಾರಿ, ರಸ್ತೆ ಗುಂಡಿ, ಮಳೆ ಬಂದರೆ ಮುಳುಗೋ ರಸ್ತೆಗಳು, ರಾಜಕಾಲುವೆ ಒತ್ತುವರಿ ತಲೆನೋವು, ಕಸ ವಿಲೇವಾರಿ ಸಮಸ್ಯೆ. ಅಬಬಾ, ಬೆಂಗಳೂರಿನ ಸಮಸ್ಯೆಗಳು ಒಂದಾ ಎರಡ? ಇನ್ನು ಬೆಂಗಳೂರು ಖಾತೆ ಅಂದರೆ ಬರೀ ಕೋಟಿ ಕೋಟಿ ಅನುದಾನ ಮಾತ್ರವಲ್ಲ, ಅದರ ಜೊತೆಗೆ 24 ಗಂಟೆಯೂ ತಲೆ ಮೇಲಿರುವ ಕತ್ತಿ. ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಇಮೇಜ್ ಸಣ್ಣದಾಗಿ ಡ್ಯಾಮೇಜ್ ಆದರೂ ಕೂಡ ನೇರ ಹೊಡೆ ನಗರಾಭಿವೃದ್ಧಿ ಸಚಿವರ ಮೇಲೆಯೇ ಬರುತ್ತೆ. ವಿರೋಧ ಪಕ್ಷಗಳಿಗೆ ಟಾರ್ಗೆಟ್ ಮಾಡಲು ಸಿಗುವ ಮೊದಲ ಇಲಾಖೆಯೇ ಬೆಂಗಳೂರು. ಈ ಎಲ್ಲ ಸವಾಲುಗಳ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಿಂದ ಬಿಡಿಎ, ಬಿಎಂಆರ್ಸಿಎಲ್ ಹಾಗೂ ಬೆಂಗಳೂರು ಪ್ಲಾನಿಂಗ್ನ ಸಿಎಂ ತಮ್ಮ ಬಳಿಯೇ ಉಳಿಸಿಕೊಂಡಿದ್ದಾರೆ. ಹೀಗಾಗಿ ಸಚಿವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂದರೆ ಮೂಗು ಮುರಿಯೋಕೆ ಶುರು ಮಾಡಿದ್ದಾರೆ. ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉತ್ತರ ಕರ್ನಾಟಕ ಅಂದ್ರೇನೆ ಹಾಗೆ ಸದಾ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಲೇ ಬಂದಿದೆ. ಅಭಿವೃದ್ಧಿ ವಿಚಾರವಾಗಿ ಕಡೆಗಣನೆ ಆಗುತ್ತಲೇ ಇದೆ. ಈಗ ನಾಯಕತ್ವ ವಿಚಾರವಾಗಿಯೂ ನಗಣ್ಯವಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮಹತ್ತರ ಖಾತೆ ಹುದ್ದೆಗಳೆಲ್ಲ ದಕ್ಷಿಣ ಕರ್ನಾಟಕದ ಪಾಲಾಗಿವೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ವೇದಿಕೆ ಹತ್ತಿದ್ರೆ ಸಾಕು, ಮೈಕ್ ಸಿಕ್ಕಿದ್ರೆ ಸಾಕು. ಕಾಂಗ್ರೆಸ್ ನಾಯಕರು ಹೇಳುವ ಮಾತಿದು. ಆದರೆ ಕಾಂಗ್ರೆಸ್ ನುಡಿದಂತೆ ನಡೆದಿದೆಯಾ ಅಂತ ನೋಡಿದಾಗ ಸಿಗುವ ಉತ್ತರ ಇಲ್ಲ. ಸಿಎಂ ಬದಲಾದರೂ ಉತ್ತರ ಕರ್ನಾಟಕಕ್ಕೆ ಸಿಗದ ಆದ್ಯತೆ. ಸಿಎಂ ಡಿಸಿಎಂ, ಕೆಪಿಸಿಸಿ ದಕ್ಷಿಣ ಕರ್ನಾಟಕದ ಪಾಲು. ಎಸ್, 2023ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಗೆದ್ದ ಕಾರಣ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿತು. ಹೀಗಾಗಿ ಸಿದ್ದರಾಮಯ್ಯ ಸಿಎಂ ಆಗಿದ್ದ ವೇಳೆ ಸಮುದಾಯಕ್ಕೊಂದು ಡಿಸಿಎಂ ಸ್ಥಾನದ ಬೇಡಿಕೆ ಇಡಲಾಗಿತ್ತು. ಆದರೆ ನಾನಾ ಕಾರಣಗಳಿಂದ ಡಿಸಿಎಂ ಸ್ಥಾನ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿಕೆ ಶಿವಕುಮಾರ್ ಬಳಿಯೇ ಉಳಿದುಕೊಂಡು ಬಿಟ್ಟಿತು. ಹೀಗಾಗಿ ಸಿಎಂ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ದಕ್ಷಿಣ ಕರ್ನಾಟಕದ ನಾಯಕರಿಗೆ ಒಲಿದು ಬಿಟ್ಟಿತ್ತು. ಈಗ ಸಿಎಂ ಬದಲಾವಣೆಯಾಗಿದೆ, ಹೊಸ ಸಂಪುಟ ರಚನೆಯಾಗಿದೆ. ಉತ್ತರ ಕರ್ನಾಟಕಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಆದ್ಯತೆ ನೀಡುವ ನಿರೀಕ್ಷೆ ಇತ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, 1 ಅಥವಾ 2 ಡಿಸಿಎಂ ಸ್ಥಾನಗಳು ಉತ್ತರ ಕರ್ನಾಟಕದ ಭಾಗಕ್ಕೆ ಸಿಗುವ ಲೆಕ್ಕಾಚಾರ ಇತ್ತು. ಆದರೆ ಸಿಎಂ ಬದಲಾದರೂ ಉತ್ತರ ಕರ್ನಾಟಕಕ್ಕೆ ಮಾತ್ರ ನ್ಯಾಯ ಸಿಕ್ಕಿಲ್ಲ.
ಉತ್ತರ ಕರ್ನಾಟಕಕ್ಕೆ ಸಿಎಂ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೂ ಡಿಸಿಎಂ ಸ್ಥಾನಗಳು ಕೈತಪ್ಪಿವೆ. 3 ಮಹತ್ವದ ಹುದ್ದೆಗಳು ಹಳೆ ಮೈಸೂರು ಭಾಗಕ್ಕೆ ಸಿಕ್ಕಿವೆ. ಇದರಿಂದಾಗಿ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯವಾಗಿದೆ ಎಂಬ ಅಭಿಪ್ರಾಯ ಬಂದಿದೆ. ನಮ್ಮ ಪಕ್ಷ ಯಾರಿಗೂ ಅನ್ಯಾಯ ಮಾಡಲ್ಲ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಆ ರೀತಿಯಲ್ಲಿ ಇವತ್ತು ನಮ್ಮೆಲ್ಲರಿಗೆ ಮಹತ್ವವಾದಂತಹ ಒಂದು ಖಾತೆಯನ್ನು ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಇವತ್ತು ಘೋಷಣೆಯನ್ನು ಮಾಡಿದ್ದೇವೆ. 10 ಹಲವಾರು ಕಾರ್ಯಕ್ರಮಗಳು, ಯೋಜನೆಗಳನ್ನು ರೂಪಿಸಿದ್ದೇವೆ. ಇವತ್ತು ಮತ್ತೆ ಅನೇಕ ರೀತಿಯಲ್ಲಿ ಇವತ್ತು ಅದಕ್ಕೆ ಎಲ್ಲೇ ಯಾವ ಭಾಗಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಸಮಗ್ರ ಕರ್ನಾಟಕ ಅಭಿವೃದ್ಧಿ ಮಾಡುವಂತಹ ಒಂದು ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಸಚಿವರೇನು ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ವಿಚಾರಗಳನ್ನು ಗಮನಿಸುತ್ತೆ ಅಂತಾರೆ. ಆದರೆ ಉತ್ತರ ಕರ್ನಾಟಕದ ನಾಯಕರಿಗೆ ನಾಯಕತ್ವ ಕೆಪಾಸಿಟಿ ಇಲ್ಲವೋ ಅಥವಾ ದಕ್ಷಿಣ ಕರ್ನಾಟಕದ ಲಾಭಿಗೆ ಅವಕಾಶ ವಂಚಿತರಾಗ್ತಾ ಇದ್ದಾರೋ ಎಂಬ ಪ್ರಶ್ನೆ ಮೂಡಿದೆ. ಬಸವರಾಜ ಚರಂತಿಮಠ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಹೈ ಪ್ರೊಫೈಲ್, ಹೈ ವೋಲ್ಟೇಜ್ ಅಂತಾನೆ ಕರೆಸಿಕೊಳ್ಳುವ ಖಾತೆ ಅಂದ್ರೆ ಅದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಕೋಟಿ ಕೋಟಿ ಬಜೆಟ್, ಜಾಗತಿಕ ಮಟ್ಟದ ಗುರುತು, ಅಧಿಕಾರದ ಅತಿ ದೊಡ್ಡ ಕೇಂದ್ರ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಖಾತೆಯನ್ನ ಹೊರಲು ನಾಯಕರು ಒಲ್ಲೆ ಅಂತಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಬೇಡದ ಖಾತೆ ಆಯ್ತಾ ಬೆಂಗಳೂರು ಅಭಿವೃದ್ಧಿ? ಪ್ರಬಲ ಖಾತೆಯನ್ನೇ ಬೇಡ ಎಂದಿದ್ದಕ್ಕೆ ಕೃಷ್ಣ ಬೈರೇಗೌಡ. ಯಾವಾಗಲೂ ಸಚಿವ ಸಂಪುಟ ರಚನೆಯಾಗುವಾಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇತ್ತು. ಹಳೆ ಮೈಸೂರು ಭಾಗದ ನಾಯಕರಾಗಲಿ ಅಥವಾ ಬೆಂಗಳೂರಿನ ಪ್ರಭಾವಿ ಸಚಿವರಾಗಲಿ ಈ ಖಾತೆಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ರು. ಆದರೆ ಸದ್ಯದ ಪರಿಸ್ಥಿತಿಯೇ ಬೇರೆ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟರೂ ಸಚಿವ ಕೃಷ್ಣ ಬೈರೇಗೌಡ ಒಲ್ಲೆ ಎಂದಿದ್ದಾರೆ. ಹೌದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಕ್ಕರೂ ಕೃಷ್ಣ ಬೈರೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಖಾತೆ ನೀಡಿಲ್ಲ ಅಂತ ತಮ್ಮ ಆಪ್ತರ ಮುಂದೆ ಕೃಷ್ಣ ಬೈರೇಗೌಡ ಬೇಸರ ವ್ಯಕ್ತಪಡಿಸಿಕೊಂಡಿದ್ದಾರೆ. ಬಿಡಿಎ, ಬಿಎಂಆರ್ಸಿಎಲ್ ಹಾಗೂ ಬೆಂಗಳೂರು ಪ್ಲಾನಿಂಗ್ ನೀಡಿಲ್ಲ ಅಂತ ಗರಂ ಆಗಿದ್ದಾರಂತೆ. ಅಷ್ಟೇ ಅಲ್ಲ, ನನಗೆ ಕಂದಾಯ ಇಲಾಖೆಯ ಸಾಕಿತ್ತು ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಎನ್ನಲಾಗಿದೆ. ಇದಿಷ್ಟೇ ಅಲ್ಲ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಸಾಲು ಸಾಲು ಸವಾಲುಗಳಿವೆ. ಟ್ರಾಫಿಕ್ ಸಮಸ್ಯೆ, ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವ ವಾಹನ ದಟ್ಟಣೆ, ಮುಗಿಯದ ಮೆಟ್ರೋ ಕಾಮಗಾರಿ, ರಸ್ತೆ ಗುಂಡಿ, ಮಳೆ ಬಂದ್ರೆ ಮುಳುಗೋ ರಸ್ತೆಗಳು, ರಾಜಕಾಲುವೆ ಒತ್ತುವರಿ ತಲೆನೋವು, ಕಸ ವಿಲೇವಾರಿ ಸಮಸ್ಯೆ. ಅಬಬಾ, ಬೆಂಗಳೂರಿನ ಸಮಸ್ಯೆಗಳು ಒಂದಾ ಎರಡ? ಇನ್ನು ಬೆಂಗಳೂರು ಖಾತೆ ಅಂದರೆ ಬರೀ ಕೋಟಿ ಕೋಟಿ ಅನುದಾನ ಮಾತ್ರವಲ್ಲ, ಅದರ ಜೊತೆಗೆ 24 ಗಂಟೆಯೂ ತಲೆ ಮೇಲಿರುವ ಕತ್ತಿ. ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಇಮೇಜ್ ಸಣ್ಣದಾಗಿ ಡ್ಯಾಮೇಜ್ ಆದರೂ ಕೂಡ ನೇರ ಹೊಣೆ ನಗರಾಭಿವೃದ್ಧಿ ಸಚಿವರ ಮೇಲೆಯೇ ಬರುತ್ತೆ. ವಿರೋಧ ಪಕ್ಷಗಳಿಗೆ ಟಾರ್ಗೆಟ್ ಮಾಡಲು ಸಿಗುವ ಮೊದಲ ಇಲಾಖೆಯೇ ಬೆಂಗಳೂರು. ಈ ಎಲ್ಲ ಸವಾಲುಗಳ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಿಂದ ಬಿಡಿಎ, ಬಿಎಂಆರ್ಸಿಎಲ್ ಹಾಗೂ ಬೆಂಗಳೂರು ಪ್ಲಾನಿಂಗ್ನ ಸಿಎಂ ತಮ್ಮ ಬಳಿಯೇ ಉಳಿಸಿಕೊಂಡಿದ್ದಾರೆ. ಹೀಗಾಗಿ ಸಚಿವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂದರೆ ಮೂಗು ಮುರಿಯೋಕೆ ಶುರು ಮಾಡಿದ್ದಾರೆ. ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉತ್ತರ ಕರ್ನಾಟಕ ಅಂದ್ರೇನೆ ಹಾಗೆ ಸದಾ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಲೇ ಬಂದಿದೆ. ಅಭಿವೃದ್ಧಿ ವಿಚಾರವಾಗಿ ಕಡೆಗಣನೆ ಆಗುತ್ತಲೇ ಇದೆ. ಈಗ ನಾಯಕತ್ವ ವಿಚಾರವಾಗಿಯೂ ನಗಣ್ಯವಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮಹತ್ತರ ಖಾತೆ, ಹುದ್ದೆಗಳೆಲ್ಲ ದಕ್ಷಿಣ ಕರ್ನಾಟಕದ ಪಾಲಾಗಿವೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ವೇದಿಕೆ ಹತ್ತಿದ್ರೆ ಸಾಕು, ಮೈಕ್ ಸಿಕ್ಕಿದ್ರೆ ಸಾಕು. ಕಾಂಗ್ರೆಸ್ ನಾಯಕರು ಹೇಳುವ ಮಾತಿದು. ಆದರೆ ಕಾಂಗ್ರೆಸ್ ನುಡಿದಂತೆ ನಡೆದಿದೆಯಾ ಅಂತ ನೋಡಿದಾಗ ಸಿಗುವ ಉತ್ತರ ಇಲ್ಲ.